ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಒಂದು ಸೈಡ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮೇಲೆಲ್ಲ ಸ್ವಲ್ಪ ಡಸ್ಟ್ ಇತ್ತು. ಆಲ್ಮೋಸ್ಟ್ ವೀಕ್ಲಿ ಒಂದ್ಸಲ ಕ್ಲೀನ್ ಮಾಡ್ಕೊತಿರ್ತೀನಿ. ಇವತ್ತು ತುಂಬ ಡೀಪ್ ಕ್ಲೀನಿಂಗ್ ಇತ್ತು. ಇವಾಗ ಎಲ್ರಿಗೂ ನಿಮಗೆ ಗೊತ್ತು, ಎಲ್ಲರೂ ಆಲ್ಮೋಸ್ಟ್ ಮನೆ ಕ್ಲೀನ್ ಮಾಡೋದ್ರಲ್ಲೆಲ್ಲ ಬ್ಯುಸಿ ಇರ್ತೀರಲ್ವ. ಯಾಕೆಂದರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು ನೀಟಾಗಿ. ಸೊ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ ಮನೆ ಕ್ಲೀನಿಂಗಲ್ಲಿ. ಒಂದೇ ದಿನ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕುಂದನ್ ಇರ್ತಾನೆ, ಅವನು ನೋಡ್ಕೋಬೇಕಾಗುತ್ತೆ. ಸೊ ಒಂದು ಸೈಡ್ ಮಾತ್ರ ಇವತ್ತು ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಂಡ್ ಕುಂದನ್ ಅಷ್ಟೊತ್ತಿಗೆ ಬಂದೇ ಬಿಟ್ಟ. ಅಮ್ಮ ನಾನು ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಹೊಸಾದ ಸ್ಪಾಂಜ್ ತರಿಸಿದೆ. ಅದು ಚೆನ್ನಾಗಿ ಕ್ಲೀನ್ ಆಗ್ತಿತ್ತು. ಸೊ ಅವನು ಒಂದು ಸ್ಪಾಂಜ್ ಇಟ್ಕೊಂಡಮ್ಮ ನಾನು ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಗ್ಯಾಸೇನು ಅಷ್ಟು ಗಲೀಜಾಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ಅವನೇ ಲಿಕ್ವಿಡ್ ಎಲ್ಲ ಹಾಕ್ಕೊಬಿಟ್ಟ. ಅಮ್ಮ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಅದೆಲ್ಲ ತೊಗೊಂಡು ಆ ಸ್ಪಾಂಜ್ ಎಲ್ಲ ತೊಗೊಂಡು ಸುಮ್ಮನೆ ಅಷ್ಟು ಲಿಕ್ವಿಡ್ ಎಲ್ಲ ಸುಮ್ಮನೆ ವೇಸ್ಟ್ ಮಾಡ್ದೆ. ಹೇಗೋ ಅಟ್ಲೀಸ್ಟ್ ಬ್ಯುಸಿ ಇರ್ತಾನಲ್ಲ ಒಂದು ಆ್ಯಕ್ಟಿವಿಟಿನಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನಾನು ಈ ಸೈಡೆಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಟೈಲ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ತುಂಬ ಡೀಪ್ ಕ್ಲೀನ್ ಮಾಡಿದೆ. ಒಂದು ಸೈಡ್ ಕ್ಲೀನ್ ಆಗಿದೆ. ಆ್ಯಂಡ್ ನಾಳೆ ನೆಕ್ಸ್ಟು ಕೆಳಗಡೆ ಒಂದ್ಸಲ 1 ತಿಂಗಳಾಗಿದೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ. ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಕೆಳಗಡೆ ಎಲ್ಲ ಫುಲ್ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಿರ್ತೀನಿ. ಸೊ ಈಗ ಒಂದ್ಸಲ ಮತ್ತೆ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಬೇಕು. ಆಮೇಲೆ ಮತ್ತೆ ಲೆಫ್ಟ್ ಸೈಡೆಲ್ಲ ಗ್ಲಾಸ್ ಎಲ್ಲ ತೆಗೆದ್ಬಿಟ್ಟು ಅದು ಇನ್ನೊಂದಿನ ಎಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ಕ್ಲೀನ್ ಮಾಡಿದ್ರು ಸಣ್ಣ ಸಣ್ಣ ಡಸ್ಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಮತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು. ಸಣ್ಣ ಡಸ್ಟ್ ಎಲ್ಲ ಬರ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಕ್ಲೀನ್ ಮಾಡಿದಷ್ಟು ನಮಗೇನೆ ಒಳ್ಳೇದಲ್ವಾ. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಏನು ಕಿಚನ್ ಕ್ಲೀನ್ ಮಾಡೋದ್ರಲ್ಲಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಫುಲ್ ಬ್ಯುಸಿ ಇರ್ತಾರೆ. ಆ್ಯಂಡ್ ಎಷ್ಟು ಜನ ಬಿತ್ತಿದ್ದಾರೋ ಗೊತ್ತಿಲ್ಲ. ಹುಷಾರಾಗಿ ಕ್ಲೀನ್ ಮಾಡಿ, ಯಾಕೆಂದರೆ ಶೆಲ್ಫ್ ಮೇಲೆಲ್ಲ ಹತ್ತುತ್ತೀರಾ, ಒಂದು ಸ್ವಲ್ಪನೂ ಕಾಲು ಸ್ಕಿಪ್ ಆಗಿ ಸ್ವಲ್ಪ ನೀರು ಜಾರ್ ಬಿದ್ರೂ ಮುಗೀತು. ಎಷ್ಟೊಂದು ಜನ ಬಿದ್ದಿದ್ದಾರೆ, ಏಟ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿ ಕೆಲಸ ಮಾಡಿ. ಏಕೆಂದರೆ ಜಾರ್ ಬಿದ್ದರೂ ಅಂತೂ ಸರಿಯಾಗಿ ಹೀಟಾಗುತ್ತೆ. ಮತ್ತು ನಮ್ಮ ಪೂಜೆ ಮಾಡೋದಕ್ಕೆ ಎಲ್ಲವುದು ಅಷ್ಟು ಇನ್ವಾಲ್ವ್ ಆಗೋದಕ್ಕಾಗೋದಿಲ್ಲ. ನಾವು ತುಂಬ ರೆಸ್ಟ್ ಮಾಡೋದೇ ಆಗುತ್ತೆ. ಸೊ ತುಂಬಾ ಕೇರ್ಫುಲ್ಲಾಗಿ ಎಲ್ಲರೂ ಮನೆ ಕ್ಲೀನ್ ಮಾಡಿ. ನಿಮಗೆ ತುಂಬ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮಕ್ಕಳು ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಫ್ರೀ ಆದಾಗಲೇ ಮಾಡ್ಕೊಂಡ್ರಾಯ್ತು. ಮಕ್ಕಳು ಇದ್ದಾಗಲೇ ಹೆಲ್ಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಏಜ್ ಆಗಿರುತ್ತೆ, ಮೇಲೆಲ್ಲ ಶೆಲ್ಫ್ ಹತ್ತೋದು ಒಬ್ಬರೊಬ್ಬರೇ ಇದ್ದಾಗ ಅದೆಲ್ಲ ತುಂಬ ಡೇಂಜರ್. ಏಜ್ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ. ನಮ್ಮಮ್ಮ ಅಂತೂ ಅದು ಎಷ್ಟು ಕ್ಲೀನ್ ಮಾಡೋರು ಮೇಲೆಲ್ಲ ಹತ್ತಿ. ಬಟ್ ಈಗ ಏಜ್ ಆಗಿದೆ, ಅವ್ರಿಗೆ ಆಗಲ್ಲ. ಒಂದ್ಸಲ ಹೀಗೆ ಚೇರಲ್ಲಿ ಹತ್ಬಿಟ್ಟು ಮೇಲ್ಗಡೆ ಶೆಲ್ಫ್ ಕ್ಲೀನ್ ಮಾಡೋಕ್ಕೆ ಹೋಗಿ ಬಿದ್ದುಬಿಟ್ಟಿದ್ರು. ತಲೆಗೆ ಸ್ವಲ್ಪ ಏಟಾಗಿಬಿಟ್ಟಿತ್ತು. ಏಜ್ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ. ಈ ಏಜ್ ಆದಾಗ ಯಾರಿಗೂ ಅಷ್ಟೊಂದು ತುಂಬ ಮಾಡೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಕೈಲಾದಷ್ಟು ಮಾಡ್ಕೋಬೇಕು. ಈ ಕೆಳಗಡೆ ಎಲ್ಲ ಶೆಲ್ಫ್ ಇರುತ್ತೆ, ಕೆಳಗಡೆ ಕಬೋರ್ಡ್ ಇರುತ್ತೆ, ಅದನ್ನೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಮೇಲ್ಗಡೆ ಒಂದು ಮಾತ್ರ ಹತ್ತಕ್ಕೆ ಹೋಗಬೇಡಿ. ಮೇಲ್ಗಡೆ ಶೆಲ್ಫ್ ಮೇಲೆ ಹತ್ತೋದು, ಚೇರ್ ಮೇಲೆ ಹತ್ತೋದು ಅದೆಲ್ಲ ತುಂಬಾ ಡೇಂಜರ್. ಅದ್ರ ಬದಲು ಕೆಳಗಡೆ ಆಲ್ಮೋಸ್ಟ್ ಎಲ್ಲ ತೆಗೆದು ಕೂತು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಏಜ್ ಆಗಿದ್ರು ಇದೇನು ಪ್ರಾಬ್ಲಮ್ ಆಗಲ್ಲ. ಶೆಲ್ಫ್ ಮೇಲೆ ಮಾತ್ರ ಹತ್ತಕ್ಕೆ ಹೋಗಬೇಡಿ, ಅದು ಮಾತ್ರ ತುಂಬಾ ಡೇಂಜರ್. ಈಗ ಅಮ್ಮಂಗೆ ಅಷ್ಟೊಂದೆಲ್ಲ ಹತ್ತೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಅವ್ರು ಕೆಳಗಡೆ ಮಾತ್ರ ಗುಡಿಸ್ಕೊತಾರೆ. ನಾವು ಯಾವಾಗಲಾದ್ರು ರಜಕ್ಕೆ ಹೋಗಿದಾಗ ಒಂದ್ಸಲ ಅಕ್ಕ ಇಲ್ಲ ಅಮ್ಮ, ಅಕ್ಕ ಒಂದ್ಸಲ ಕ್ಲೀನ್ ಮಾಡಿಕೊಡ್ತಾಳೆ, ಇಲ್ಲ ನಾನೊಂದ್ಸಲ ಹೋದಾಗ ಯಾವಾಗಲಾದರೂ ಕ್ಲೀನ್ ಮಾಡಿ ಬರ್ತೀನಿ. ಏಜ್ ಆದಾಗ ನಮಗೂ ಅಷ್ಟೇ, ಏಜ್ ಆದಾಗ ಈ ರೀತಿ ಎಲ್ಲ ಅಷ್ಟೊಂದು ವರ್ಕ್ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ಎಷ್ಟೊಂದು ಕೆಲಸ ಮಾಡ್ತಾರೆ ಅಮ್ಮ ಎಲ್ಲ. ಏಜ್ ಇದ್ದಾಗ ಹೊಲ್ದ ಹತ್ರ ಎಲ್ಲ ಕೆಲಸ ಮಾಡ್ತಿದ್ರು, ಮನೆಗೆ ಬಂದು ಅಡುಗೆ ಮಾಡ್ತಿದ್ರು, ಮಕ್ಕಳನ್ನೆಲ್ಲ ನೋಡ್ಕೊತಿದ್ರು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ರು. ಬಟ್ ಏಜ್ ಆದಮೇಲೆ ಎಲ್ಲ ತುಂಬ ಕಷ್ಟ, ಎಲ್ರದ್ದು ಅಷ್ಟೇ. ಆ್ಯಂಡ್ ನಾನೊಂದು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಇನ್ಸ್ಟ್ರೂಮೆಂಟ್ ತರಿಸಿದ್ದೆ, ಬಾತ್ರೂಮ್ ಕ್ಲೀನರ್ ತರಿಸಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೂ ಇದೇನಾದ್ರು ಬಾತ್ರೂಮ್ ಕ್ಲೀನರ್ ಬೇಕು ಅಂದರೆ ನಾನು ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ನಮ್ಮ ಕುಂದನ್
ಆ, ನಮ್ಮ ಕುಂದನ್ಗೆ ಒಂದು ರೈಮ್ಸ್ ಆ್ಯಕ್ಟಿವಿಟಿ ಇತ್ತು. ಅವನಿಗೆ ಒಂದು ರೈಮ್ಸ್ ಹೇಳೋದು ಪಾರ್ಟಿಸಿಪೇಟ್ ಮಾಡಬೇಕಾಯಿತು. ನಾನು ಸೇರಿಸೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಬಟ್ ಅವ್ನು ನಿನ್ನೆ ಬಂದ್ಬಿಟ್ಟಮ್ಮ ನನಗೆ ಟೀ ಪಾಟ್ ಡ್ರೆಸ್ ಬೇಕು, ನನಗೆ ತಗೋಬಾರಮ್ಮ ಅಂತ ಅಂದ. ಏಕೆಂದರೆ ಅದೆಲ್ಲ ಡ್ರೆಸ್ ಹುಡುಕ್ಬೇಕು, ಅವನಿಗೆ ತರಬೇಕು. ಸೊ ಅದಕ್ಕೆ ಬೇಡ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾನು ಡಿಸೈಡ್ ಮಾಡಿದೆ. ಬಟ್ ಅವ್ನು ರಿಕ್ವೆಸ್ಟ್ ಮಾಡಿದ್ನಲ್ಲ, ಅಟ್ಲೀಸ್ಟ್ ಏನೋ ಒಂದು ಪಾರ್ಟಿಸಿಪೇಟ್ ಮಾಡಲಿ, ಆ ಸ್ಟೇಜ್ ಫಿಯರ್ ಹೋಗುತ್ತೆ ಆ್ಯಂಡ್ ಒಂದು ಖುಷಿ ಇರುತ್ತೆ ಅಂದ್ಬಿಟ್ಟು ನಾನು ಡ್ರಾಯಿಂಗ್ ತಂದುಬಿಟ್ಟು ನಿನ್ನೆ ಸಂಜೆ ಡ್ರಾಯಿಂಗ್ ಶೀಟ್ ತಂದು ಟೀ ಪಾಟ್ನ ಎಲ್ಲ ರೆಡಿ ಮಾಡಿದೆ, ಬರೆದೆ. ಅದೇ ಆಲ್ಮೋಸ್ಟ್ 12:30 ನೈಟ್ 12:30 1 ಗಂಟೆ ನಾವು ನಿನ್ನೆ ಮಲಗಿದ್ದು. ಇದೆಲ್ಲ ಬರೆದು ಸ್ವಲ್ಪ ಸಾಂಬಾರು ಅದು ಇದು ಎಲ್ಲ ಬಸ್ಸಾರು ಮಾಡೋದಿತ್ತು, ಅದೆಲ್ಲ ಸ್ವಲ್ಪ ಮಾಡೋದೆಲ್ಲ ಲೇಟ್ ಆಯಿತು. ಇವನಿಗೆ ಈ ರೀತಿ ಟೀ ಪಾಟ್ ಮಾಡಿಬಿಟ್ಟು ಆ ಪೇಂಟು ಕ್ರಯಾನ್ಸಲ್ಲಿ ಪೇಂಟ್ ಹಾಕ್ಬಿಟ್ಟು ಇವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟೆ. ಎಕ್ಸ್ಪ್ರೆಷನ್ ಇಲ್ಲ. ಹ್ಞೂ ಹ್ಞೂ ತೋರಿಸ್ನೇ ಇಲ್ವಲ್ಲ ಇಯರ್ ಇಸ್ ಮೈ ಹ್ಯಾಂಡಲ್ ಅಂತ. ಇಲ್ಲಿ ತೋರ್ ವೆರಿ ಗುಡ್. I'm a little teapot, short and sharp. Here's my hand, here's my home. When I'm a schemer, short and sharp. Hear me shout, tip me over and pull me out. Pull me out. Thank you. Thank you. ಈಗ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟೆ, ಅಟ್ಲೀಸ್ಟ್ ಒಂದು ಪಾರ್ಟಿಸಿಪೇಟ್ ಮಾಡಲಿ, ಅದೊಂದು ಖುಷಿ ಇರುತ್ತೆ ಅಂದ್ಬಿಟ್ಟು. ಸೊ ನೈಟ್ ಡಿಸೈಡ್ ಮಾಡಿಬಿಟ್ಟು ಅವನಿಗೋಸ್ಕರ ರೆಸ್ಟ್ ತೊಗೊಂಡು ಮಾಡಿದೆ. ಆಲ್ಮೋಸ್ಟ್ 1 ಆಗಿತ್ತು ಮಲಗೋದಕ್ಕೆ. ಪರವಾಗಿಲ್ಲ, ಹೇಳಿದೆ, ನೀನು ತುಂಬ ಎಲ್ಲ ಬೇರೆಯವರೆಲ್ಲ ಡ್ರೆಸ್ ಹಾಕೋ ಬಂದಿರ್ತಾರೆ, ನೀನು ವಿನ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ, ಒಂದು ಪಾರ್ಟಿಸಿಪೇಟ್ ಮಾಡಲಿ ಅಂದ್ಬಿಟ್ಟು ನಾನು ಕಳಿಸಿರೋದು ಅಷ್ಟೇ. ಓಕೆನಾ ಅಂದ್ಬಿಟ್ಟು ಅವ್ನ ಮೈಂಡ್ ಪ್ರಿಪೇರ್ ಮಾಡಿದೆ. ಏಕೆಂದರೆ ಎಲ್ಲ ಮಕ್ಕಳಿಗೂ ಅದನ್ನು ಹೇಳಬೇಕು, ವಿನ್ ಆಗಲೇಬೇಕು ಅಂತ ದಯವಿಟ್ಟು ಹೇಳೋಕೆ ಹೋಗಬೇಡಿ. ಒಂದು ಸಲ ಸೋಲ್ತಾರೆ, ಒಂದು ಸಲ ಗೆಲ್ತಾರೆ, ಅದು ಸೆಕೆಂಡ್ರಿ. ಅವ್ರು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಅವನಿಗೆ ಕಾಸ್ಟ್ಯೂಮ್ ಎಲ್ಲ ಹಾಕಿದರೆ ಒಂದು ರೇಂಜಿಗೆ ಓಕೆ ಅನ್ಬೋದಿತ್ತು. ಬಟ್ ಎಲ್ಲ ಕಾಸ್ಟ್ಯೂಮ್ ಎಲ್ಲ ನಾನು ತರಲಿಲ್ಲ, ಅವ್ನು ಜಸ್ಟ್ ಪಾರ್ಟಿಸಿಪೇಟ್ ಮಾಡಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ. ಓಕೆ ಅಮ್ಮ ಅಂತ ಅವನು ಸರಿ ಹೋದ. ನೋಡಿ ಟೀ ಪಾಟ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿತ್ತು. ಒಂಥರ ಅವನಿಗೂ ತುಂಬ ಖುಷಿ ಆಯಿತು ಏನೋ ಒಂದು ಮಾಡಿದ್ದಕ್ಕೆ. ಸೊ ಬೆಳಗ್ಗೆ ಒಂದು ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಚಪಾತಿ ಮಾಡಿದ್ದೆ ಆ್ಯಂಡ್ ಅವ್ನು ಕುಂದನ್ ಕಳಿಸ್ಬಿಟ್ಟು, ಹಸ್ಬೆಂಡ್ ಮಲಗಿದ್ರು, ಕುಂದನ್ ಕಳಿಸ್ಬಂದ್ಬಿಟ್ಟು ಅವ್ರ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ರಂಗೋಲಿ ಹಾಕ್ತೆ. ಈ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಒಂಥರ ಫ್ಲವರ್ ರೀತಿ ಡಿಸೈನ್ ಇತ್ತು, ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿತ್ತು. ಹೊರಗಡೆ ಒಂದು ಚಿಕ್ಕದಾಗಿ ರಂಗೋಲಿ ಬಿಟ್ಟರೆ ನಿಜವಾಗ್ಲೂ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಂತೂ ನಾನು ಡೈಲಿ ತಪ್ಪಿಸಲ್ಲ, ಏನಾದರೂ ಒಂದು ಡಿಸೈನ್ ಬಿಡಿಸ್ತೀನಿ ಹೊರಗಡೆ. ಚಪಾತಿಗೆ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಯಾವಾಗಲೂ ಮಾಡ್ತಿರ್ತೀನಿ. ಸ್ವಲ್ಪ ಪಾಲಕ್ ಸೊಪ್ಪಿತ್ತಲ್ಲ, ಪಾಲಕ್ ಪನ್ನೀರ್, ಬಟರ್ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಒಂದು 15 ಮಿನಿಟ್ಸ್ ಯೋಗ ಮಾಡಿದೆ. ಯೋಗ ಮಾಡಿಬಿಟ್ಟು ಪಾಲಕ್ ಪನ್ನೀರ್ಗೆಲ್ಲ ರೆಡಿ ಮಾಡಿಕೊಂಡೆ. ಫಸ್ಟ್ ಪಾಲಕ್ಕೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ಮಿನಿಟ್ಸ್ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ 1-2 ಚಿಕ್ಕ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಆ್ಯಂಡ್ 1 ಟೊಮೊ ಆದರೆ ಸಾಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಗೋಡಂಬಿ ಹಾಕೋಬೇಕು. ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ನಾನು ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಖಾರದ ಪುಡಿ, 1-2 ಹಸಿರು ಮೆಣಸಿನ್ಕಾಯಿ ಹಾಕಿದೆ ಅಷ್ಟೇ. ಸೊ ಇಷ್ಟೆಲ್ಲ ಪೇಸ್ಟ್ ಮಾಡ್ಕೊಂಡಾದಮೇಲೆ, ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ತವಾಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಪನ್ನೀರೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಎಲ್ಲ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಪಲಾವ್ ಏನೇನು ಹಾಕ್ತೀರ ಅದೆಲ್ಲ ಮಸಾಲೆ ಹಾಕ್ಕೊಳ್ಳಿ. ಇದರಿಂದಲೇ ಅಲ್ವಾ ಗರಂ ಮಸಾಲೆ ಮಾಡೋದು. ನಾನು ಗರಂ ಮಸಾಲೆದು ಪೌಡರ್ ಎಲ್ಲ ತರಲ್ಲ. ಏನಾದರೂ ಮಾಡಬೇಕು ಅಂತಂದರೆ ನಾನು ಇದನ್ನೇ ಈ ರೀತಿ ಮಸಾಲೆ ಹಾಕ್ಕೊತೀನಿ.
ಹಾಕ್ಕೊತೀನಿ, ಅದೇ ಅಷ್ಟೇ ಫ್ಲೇವರ್ ಕೊಡುತ್ತೆ. ಸೊ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ನೀವು ರುಬ್ಬಿಟ್ಟು ಹಾಕ್ಕೊಂಡ್ರೂ ಓಕೆ. ಅದು ಹಾಕ್ಕೊಂಡಾಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ, ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಪಾಲಕ್ ಹಾಕಬೇಕು. ಸ್ವಲ್ಪ ಧನಿಯಾ ಪೌಡರ್ ಮಿಕ್ಸ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಲಾಸ್ಟಿಗೆ ಬೆಣ್ಣೆ ಹಾಕಬೇಕು. ನೀವು ಬೆಣ್ಣೆ ಹಾಕಿದಷ್ಟು ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕಿ, ಇದ್ರದ್ದು ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಫ್ಲೇವರ್ ತುಂಬಾ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಇದು ಮಾಡ್ತಾ ಇರೋದು. ಯಾವಾಗಲೂ ಒಂದು ಸಲ ಮಾಡಿದ್ದೆ ಅಷ್ಟೇ ನಾನು. ಅದು ಬಿಟ್ಟರೆ ಯಾವಾಗಲೂ ಮಾಡ್ತಿರಲ್ಲ. ನನಗೆ ಆ್ಯಕ್ಚುಲಿ ಪನ್ನೀರ್ ಅಂದರೆ ತುಂಬಾ ಇಷ್ಟ. ನಮ್ಮ ಹಸ್ಬೆಂಡ್ಗೆ ಅಷ್ಟೊಂದೇನು ಪನ್ನೀರೇನು ತುಂಬ ಇಷ್ಟಪಡಲ್ಲ. ನಮ್ಮ ಕುಂದನ್ ಓಕೆ, ನಾರ್ಮಲ್ ತಿಂತಾನೆ, ತುಂಬಾ ಏನು ಇಷ್ಟಪಡಲ್ಲ, ತುಂಬಾ ಏನು ತಿನ್ನಲ್ಲ ಅಂತಲ್ಲ. ಇವತ್ತು ಮಾಡಿದೆ ಅಮ್ಮ ಚೆನ್ನಾಗಿದೆ ಅಂತ ಪನ್ನೀರೇ ಹಾಕಿಸ್ಕೊಂಡು ತಿಂದ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಅದಾದಮೇಲೆ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ತಿಂಡಿ ತಿನ್ನೋದಕ್ಕೆ. ಆಲ್ಮೋಸ್ಟ್ ಒಂದು 9:45 10 ಆಗಿತ್ತು. ನಾನು ತಿಂಡಿ ತಿಂದೆ ಆ್ಯಂಡ್ ಹಸ್ಬೆಂಡ್ ಅವ್ರು ಸ್ವಲ್ಪ ನಾನು ಮಲಗಿದ್ದೆ 1 ಗಂಟೆ ಆಗಿತ್ತು. ಹಸ್ಬೆಂಡ್ ಮಲಗಿದ್ದು ಮೇ ಬಿ 2:30ಗೆ ಮಲಗಿದ್ರು ಅಂತ ಅನಿಸುತ್ತೆ. ಸೊ ಅವ್ರು ಮಲಗಿದ್ರು, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಕುಂದನ್ ತಿನ್ನಿಸ್ಬಿಟ್ಟು ರೆಡಿ ಮಾಡಿ ಕಳಿಸ್ದೆ. ಅವ್ರು ಆಮೇಲೆ ಲೇಟಾಗಿ ಎದ್ಬಿಟ್ಟು ತಿಂಡಿ ತಿಂದರು. ಮನೇಲೇ ಇದ್ದವ್ರಿಗೆ ಮನೇಲಿ ಎಷ್ಟು ಕೆಲಸ ಇದ್ರೂ ಮುಗಿಯೋದೇ ಇಲ್ಲ. ಏನಕ್ಕಂದರೆ ಮತ್ತೆ ಹುಡಿಕೊಂಡು ಮಾಡ್ತಾ ಇರ್ತೀವಿ. ಇನ್ನೇನು ಕೆಲಸ, ಇಲ್ಲಿ ಡಸ್ಟ್ ಇದೆ, ಅದು ಕ್ಲೀನ್ ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ವರ್ಕಿಗೆ ಹೋದರೆ ಅಷ್ಟೊಂದು ಕೆಲಸ ಇರಲ್ಲ. ಬೆಳಗ್ಗೆ ಒಂದು ಸಲ ಮಾಡೋಗ್ಬಿಟ್ರೆ ಮುಗೀತು. ಇನ್ನೇನಿದ್ರು ಸಂಜೆ ಬಂದುಬಿಟ್ಟು ಮಾಡ್ತೀವಿ. ವರ್ಕಲ್ಲಿ ಇನ್ವಾಲ್ವ್ ಆದರೆ ಆ ರೀತಿ ಇರುತ್ತೆ. ಬಟ್ ಮನೇಲಿರೋರಿಗೆ ಏನು ಕೆಲಸ ಅಂತ ಅಂತಾರೆ. ಬಟ್ ಮನೇಲಿರೋರು ಮನೇಲಿ ಹುಡ್ಕೊಂಡು ಜಾಸ್ತಿ ಮಾಡ್ತಾ ಇರ್ತಾರೆ. ಅವ್ರಿಗೇ ಜಾಸ್ತಿ ಕೆಲಸ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದರೂ ಸ್ಯಾಟಿಸ್ಫೈ ಇರಲ್ಲ, ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅದು ಎಲ್ಲರೂ ಅಷ್ಟೇ, ಮನೇಲಿರೋರಿಗೆ ಅದೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬಾ ಕೆಲಸ ಇರುತ್ತೆ ಹಬ್ಬ ಅಂತ ಅಂದರೆ. ಆ್ಯಂಡ್ ಈಗ August 15th ಅಲ್ವಾ, ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ನಮ್ಮ ಕುಂದನ್ಗೆ ಸುಭಾಷ್ ಚಂದ್ರ ಬೋಸ್ದು ಡ್ರೆಸ್ ಕಾಸ್ಟ್ಯೂಮ್ ಅಂದರೆ ಮಿಲ್ಟ್ರಿದು ಕಾಸ್ಟ್ಯೂಮ್ ತಂದು ಹಾಕಿ ಅವನಿಗೆ ಡೈಲಾಗ್ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದರು. ಸೊ ಅವನಿಗೆ ಮತ್ತೆ ಡ್ರೆಸ್ ಸರ್ಚ್ ಮಾಡೋದಕ್ಕೆ ಹೋಗಬೇಕು ಸಂಜೆ ಅವನನ್ನ ಕರ್ಕೊಂಡು. ಸೊ ತುಂಬಾ ಬ್ಯುಸಿ ಶೆಡ್ಯೂಲ್ ಅನ್ಬೋದು ನಮ್ಮದೆಲ್ಲ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.